ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮೊದಲ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಹಾಗೆ ಗೆದ್ದ ನಂತರ ನಮ್ಮ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶುಭ್ಮನ್ ಗಿಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆಯ ಮ್ಯಾಚ್ ಒಂದು ನಮ್ಮ ಭಾರತ ತಂಡಕ್ಕೆ ಒಂದು ಭರ್ಜರಿ ಗೆಲುವು ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಒಂದು T20 ಮ್ಯಾಚ್ಗಳಲ್ಲಿ ನಮ್ಮ ಭಾರತ ತಂಡ ಒಂದು ಅತ್ಯಂತ ಕಳಪೆ ಪ್ರದರ್ಶನ ನೀಡಿ ಹೊರಹೊಮ್ಮಿತ್ತು. ಬಟ್ ಈ ಥರ ಒಂದು ಗೆಲುವು ನಮ್ಮ ಭಾರತ ತಂಡಕ್ಕೆ ಬೇಕೇ ಬೇಕಾಗಿತ್ತು. ಹೀಗಾಗಿ ಒಂದು ನಿನ್ನೆ ಮ್ಯಾಚಲ್ಲಿ ಒಂದು ತುಂಬಾ ಸಖತ್ತಾಗಿ ಆಡಿದರು ಅಂತಲೇ ಹೇಳ್ಬೋದು. ಹಾಗೆ ಗಿಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಅಂತ ನೋಡೋದಾದರೆ, ನಾವು ಒಂದು ಟಾಸ್ ಗೆದ್ದಿದ್ರೆ ನಾವು ಒಂದು ಬಾಲಿಂಗ್ಗೆ ತೊಗೊಳ್ತಿದ್ವಿ. ಬಟ್ ಒಂದು ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮೊದಲಿಗೆ ಬ್ಯಾಟಿಂಗ್ ತೊಗೊಂಡ್ರು. ಅದು ಒಂದು ನಮಗೆ ಬಿಗ್ ಅಪಾರ್ಚುನಿಟಿ ಆಯಿತು ಅಂತಲೇ ಹೇಳಿದರು. ಅದಾದಮೇಲೆ ಇಂಗ್ಲೆಂಡ್ ತಂಡ ಒಂದು ಬ್ಯಾಟಿಂಗ್ ಮಾಡೋಕ್ಕೆ ಬರುತ್ತೆ, ಹಾಗೆ ನಮ್ಮ ಭಾರತ ತಂಡ ಬಾಲಿಂಗಲ್ಲಿ ಇಳಿತಾರೆ. ಬಾಲಿಂಗಲ್ಲಿ ನಮ್ಮ ಭಾರತ ತಂಡ ಯಾವ ಪ್ಲೇಯರ್ಗಳು ಎಷ್ಟು ವಿಕೆಟ್ ತೊಗೊಂಡ್ರು ಅಂತ ನೋಡೋದಾದರೆ, ಒಂದು ಮೊದಲನೇದಾಗಿ ಬುಮ್ರಾ ಅವರು ಒಂದು 9 ಓವರ್ ಹಾಕಿ 31 ರನ್ ಕೊಟ್ಟು ಒಂದು ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಪ್ರಸಿದ್ಧ ಕೃಷ್ಣ ಅವರು 10 ಓವರ್ ಹಾಕಿ 30 ರನ್ ಕೊಟ್ಟು ಒಂದು 2 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಗುರ್ನೂರ್ ಬ್ರಾರ್ ಅವರು 9 ಓವರ್ ಹಾಕಿ 61 ರನ್ ಕೊಟ್ಟು 2 ವಿಕೆಟ್ ತೊಗೊಳ್ತಾರೆ. ಬಟ್ ಎಕ್ಸ್ಪೆನ್ಸಿವ್ ಆದರೂ ಒಂದು 2 ವಿಕೆಟ್ ಬಿಗ್ ವಿಕೆಟ್ನ ತೊಗೊಳ್ತಾರೆ ಅಂತ ಹೇಳ್ಬೋದು. ಶಿವಮ್ ದುಬೆ ಅವರು 6 ಓವರ್ ಹಾಕಿ 27 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು 4 ಓವರ್ ಹಾಕಿ 13 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ಳಲ್ಲ. ಅದಾದಮೇಲೆ ಒಂದು ಬಿಗ್ ಪ್ಲೇಯರ್ ಅಂತಲೇ ಹೇಳ್ಬೋದು, ಅಕ್ಷರ್ ಪಟೇಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಇವರಿಗೆ ಕೊಟ್ಟಿರ್ತಾರೆ. ಅದು ಯಾಕೆ ಅಂತ ನೋಡೋದಾದ್ರೆ, ಅಕ್ಷರ್ ಪಟೇಲ್ ಅವರು ಒಂದು ಕೇವಲ 9.5 ಓವರಲ್ಲಿ ಒಂದು 62 ರನ್ ಕೊಟ್ಟರು, ನಾಲ್ಕು ಬಿಗ್ ವಿಕೆಟ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಅಲ್ಲಿಂದ ಒಂದು ನಮಗೆ ಮ್ಯಾಚ್ ಟರ್ನ್ ಆಯಿತು ಅಂತಲೇ ಹೇಳ್ಬೋದು. ಒಂದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 259 ಟಾರ್ಗೆಟ್ ಕೊಡುತ್ತೆ. ಅದನ್ನು ಚೇಸ್ ಮಾಡೋಕ್ಕೆ ಬಂದ ನಮ್ಮ ಭಾರತ ತಂಡ ಒಂದು ರೋಹಿತ್ ಶರ್ಮಾ ಅವರು ಕೇವಲ ಒಂದು 11 ರನ್ ಹೊಡೆದು ಔಟ್ ಆಗಿ ಹೋಗ್ತಾರೆ. ಓಪನರ್ ಆಗಿ ಬಂದಿರ್ತಾರೆ. ಅದರ ಜೊತೆ ಓಪನರ್ ಆಗಿ ಶುಭ್ಮನ್ ಗಿಲ್ ಅವರು ಕೂಡ ಬಂದಿರ್ತಾರೆ. ಶುಭ್ಮನ್ ಗಿಲ್ ಅವರು 75 ಬಾಲ್ಗೆ 80 ರನ್ ಹೊಡೆದ್ರ ಮೂಲಕ ಒಂದು ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಒಂದು ತುಂಬಾ ರನ್ ಮಾಡಿದರು ಅಂತಲೇ ಹೇಳ್ಬೋದು. 11 4 ಹಾಗೂ 1 6 ಹೊಡೆದ್ರ ಮೂಲಕ ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಒಂದು 6 ಬಾಲ್ಗೆ 5 ರನ್ ಹೊಡೆದ್ರು. ಇದರ ಬಗ್ಗೆ ಹೇಳಿದ್ದಾರೆ ಒಂದು ಶುಭ್ಮನ್ ಗಿಲ್ ಅವರು, ಒಂದು ಮ್ಯಾಚ್ ಈ ಥರ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಮ್ಯಾಚಲ್ಲಿ ಕಂಬ್ಯಾಕ್ ಮಾಡ್ತಾರೆ. ನಾವು ಗೆಲ್ಲೋಕೆ ಕಾರಣ ಕೂಡ ಒಂದು ಅವರದ್ದು ಹೆಲ್ಪ್ ಇದೆ ಅಂತಲೇ ಹೇಳ್ಬೋದು. ನನಗೆ ಕ್ಯಾಪ್ಟನ್ಸಿ ಯಾವ ಥರ ಮಾಡಬೇಕು ಅಂತ ಅವರು ಕೂಡ ಒಂದು ಟಿಪ್ಸ್ ಕೊಟ್ಟಿದ್ದರು. ಅದೇ ಥರ ಒಂದು ನಾನು ಕ್ಯಾಪ್ಟನ್ಸಿ ನಿಭಾಯಿಸಿದೆ, ಹೀಗಾಗಿ ನಾವು ವಿರಾಟ್ ಅಣ್ಣನಿಂದ ಗೆದ್ದಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು ಒಂದು 53 ಬಾಲ್ಗೆ 35 ರನ್ ಹೊಡೆದು ಔಟ್ ಆಗ್ತಾರೆ. ಇವರು ಕೂಡ ಒಂದು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅವರು ಒಂದು 63 ಬಾಲ್ಗೆ 52 ರನ್ ಹೊಡಿತಾರೆ. ಅಲ್ಲಿಂದ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ವಾಷಿಂಗ್ಟನ್ ಸುಂದರ್ ಹಾಗೂ ಅಕ್ಷರ್ ಪಟೇಲ್ ಕಡೆಯಿಂದ ವಾಷಿಂಗ್ಟನ್ ಸುಂದರ್ ಅವರು 52 ರನ್ನು, ಅಕ್ಷರ್ ಪಟೇಲ್ ಅವರು 52 ಬಾಲಲ್ಲಿ 57 ರನ್ನು. ಇಲ್ಲಿಂದ ಒಂದು ಬೆಂಕಿ ಬ್ಯಾಟಿಂಗ್ ಬಂದು ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಇವರೇ ಒಂದು ಅಡಿಪಾಯ ಹಾಕಿದ್ರು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಬಂದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ದರೆ, ನಿನ್ನೆ ನಮ್ಮ ಕನ್ನಡಿಗ KL ರಾಹುಲ್ ಅವರಿಂದನೂ ಕೂಡ ಏನೋ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತಲೇ ಹೇಳ್ಬೋದು. ಕೇವಲ 3 ಬಾಲ್ಗೆ 1 ರನ್ ಹೊಡೆದು ಔಟ್ ಆಗ್ತಾರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್